ಲೀಗಲ್ ಆಗಿ ಮಾಡಿರೋದು, ಕ್ರಿಸ್ಟಲ್ ಕ್ಲಿಯರ್ ಡಾಕ್ಯುಮೆಂಟೇಶನ್ಸ್ ಇದೆ. ಸೂಪರ್. ಎಂತ ಲಾಯರ್ ಹತ್ರ ಆದ್ರೂ ಲೀಗಲ್ ಒಪಿನಿಯನ್ ತಗೊಂಡ್ರೆ ಯಾವ್ದೇ ತರ ಲೀಗಲ್ ಹೆಡ್ ಎಕ್ಸ್ ಬರಲ್ಲ. ಸ್ಟೀಲ್ ಪೈಪ್ಸ್ ಇದ್ ಮಾಡಿರೋದು ವಿತ್ ಅಂಡರ್ಗ್ರೌಂಡ್ ಕೇಬ್ಲಿಂಗ್. ನಮ್ ಪ್ರಾಜೆಕ್ಟ್ ಸಮೀಪದಲ್ಲೇ ನಿಮ್ಗೆ 300 ಫೀಟ್ ಪೆರಿಫೆರಲ್ ರಿಂಗ್ ರೋಡ್ ಹೋಗ್ತಾ ಇದೆ. ಪ್ರೈವೇಟ್ ಬಿಲ್ಡರ್ಸ್ ಎಲ್ಲ ನಿಮ್ಗೆ 3.5, 4 ಈ ತರ ಎಲ್ಲ ಕೋಟ್ ಮಾಡ್ತಾ ಇದೆ. ಮತ್ತೆ ರಾಮವಳ್ಳಿ ದೊಡ್ಡಾಲದ ಮರ ರೋಡ್ 4 ಲೈನ್ ರೋಡ್ ಆಗ್ತಾ ಇದೆ, 120 ಫೀಟ್ ರೋಡ್. ಸ್ಪೆಷಲ್ ಆಫರ್ ಅದು ವರಮಹಾಲಕ್ಷ್ಮಿ ಇಂಡಿಪೆಂಡೆನ್ಸ್ ಡೇ, ವರಮಹಾಲಕ್ಷ್ಮಿ ಗಣೇಶ ಗೌರಿ ಹಬ್ಬ ಫೆಸ್ಟಿವಲ್ಗೆ ಅನ್ಬಿಟ್ಟು ಕೇವಲ. ಹಾಯ್, ಹಲೋ, ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಾನು ಇಷ್ಟು ದಿವಸ ನಿಮಗೆ ಮನೆಗಳನ್ನ ವಿಡಿಯೋಗಳನ್ನ ತೋರಿಸಿ ನಿಮಗೆ ಖುಷಿ ಪಡಿಸಿದ್ದೀನಿ. ನೀವು ಖುಷಿಯಾಗಿದ್ರಿ, ತುಂಬ ಮನೆಗಳನ್ನ ನೋಡಿದ್ದೀರಿ, 4-5 ಮನೆಗಳನ್ನ ಸಿಟ್ಟಿಂಗ್ಸ್ ಮಾಡಿ ಪರ್ಚೇಸು ಕೂಡ ಮಾಡಿದ್ದೀರಿ, ಒಳ್ಳೆ ಕಮೆಂಟ್ಸ್ಗಳಾಗ್ತಿದ್ದೀರಿ. ಮತ್ತು ಮನೆ ಕಟ್ಟೋರು ಕೂಡ ನಮ್ಮ ವಿಡಿಯೋಗಳನ್ನ ನೋಡಿ ಅದ್ರ ಮೂಲಕ ಮನೆಗಳನ್ನ ಹೇಗೆ ಕಟ್ಟಬೇಕು ಅಂತಲೂ ತಿಳ್ಕೊಂಡಿದ್ದೀರಿ. ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರೋದೇನು ಗೊತ್ತಾ? ಮನೆ ಕಟ್ಟಲಿಕ್ಕೆ ಏನ್ರಿ ಬೇಕು? ಸೈಟ್ಸ್ ಬೇಕು. ಅದು ಬೆಸ್ಟ್ ಸೈಟ್ಸ್ ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ ಅಂತ ನೀವು ಕಾಯ್ತಾ ಇರ್ತೀರಲ್ವ. ಇದನ್ನು ಡೆವಲಪ್ ಮಾಡಿರೋರು ಮಾರ್ಕೆಟಲ್ಲಿ ಒಳ್ಳೆ ಹೆಸರು ಗಳಿಸಿರೋವಂಥ ಪರ್ವ ಡೆವಲಪರ್ಸ್. ಇವರ ಮೇಯ್ನ್ ಆಫೀಸ್ ಬಂದು ನಾಗರಬಾವಿಯಲ್ಲಿದೆ. ಅವರು ರಾಮವಳ್ಳಿಯಲ್ಲಿ, ಅಂದರೆ ರಾಮವಳ್ಳಿಯಿಂದ 5 ನಿಮಿಷದ ನಿಯರಲ್ಲಿ ಒಂದು ಸೂಪರಾಗಿರೋ ಒಂದು BMRD ಸೈಟ್ನ ಡೆವಲಪ್ ಮಾಡಿದ್ದಾರೆ. ನಿಮಗೆ ರಾಮವಳ್ಳಿಯಿಂದ 5 ನಿಮಿಷ, ಬೆಂಗಳೂರಿನ ಐಕಾನು ಏನು ದೊಡ್ಡಾಲದ ಮರ ಅಲ್ಲಿಂದ 5 ನಿಮಿಷ, ಮೈಸೂರು ರೋಡಿಂದ 10 ನಿಮಿಷ ಈ ಪ್ರಾಪರ್ಟಿಗೆ. ಇಲ್ಲಿ ಯಾವ ಥರ ಡೆವಲಪ್ ಮಾಡಿದ್ದಾರೆ, ಏನು ಪ್ರೈಸ್ ಇದೆ, ಯಾವ್ಯಾವ ಡೈಮೆನ್ಷನ್ ಸೈಟ್ ಇದೆ, ಅದಷ್ಟನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಪರ್ವ ಡೆವಲಪರ್ಸ್ನ ಯದುನಂದನ್ ಸರ್ ಮ್ಯಾನೇಜರ್ ಇದ್ದಾರೆ. ಅವ್ರು ನಮಗೆಲ್ಲ ತಿಳಿಸ್ಕೊಡ್ತಾರೆ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಹಾಯ್ ಹೇಳ್ಬಿಡಿ. ಹಾಯ್, ಎಲ್ರಿಗೂ ಹಾಯ್. ಓಕೆ, ಅವರು ಇಂಚು ಮಾಹಿತಿನ ಕೊಡ್ತಾರೆ. ಸೈಟ್ ಬಗ್ಗೆ ತಿಳ್ಕೊಳ್ಳೋಣವಾ? ಹಾಗೆ ಪರ್ವ ಡೆವಲಪರ್ಸ್ನ ಏನಂತ ತಿಳ್ಕೊಳ್ಳೋಣವಾ? ನಡೀರಿ, ವಿಡಿಯೋ ಒಳಗಡೆ ಹೋಗೋಣ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಸರ್, ಯದುನಂದನ್ ಸರ್ ನಮಸ್ತೆ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಆಮೇಲೆ ತುಂಬಾ ಹೈಟ್ ಅಲ್ಲಿ ಈ ಸೈಟ್ ನ ಮಾಡಿದಿರಿ. ಹೌದು, ನಮ್ ವೀಕ್ಷಕರಿಗೆ ತೋರಿಸ್ಬಿಡ್ತೀನಿ ಸರ್ ಒಂದ್ಸರಿ. ನೀವು ಇಲ್ದಿರೇನೆ ತೋರಿಸ್ಬಿಡ್ತೀನಿ, ಯಾಕಂದ್ರೆ ಇವತ್ತಿನ ಹೀರೋ ಈ ಸೈಟ್ಸ್ಗಳು. ನೋಡಿ ಎಷ್ಟು ದೊಡ್ಡದಾದ ವಿಶಾಲವಾದ ರಸ್ತೆ, 30 ಫೀಟು. ನೀವು 30 ಫೀಟ್ ರೋಡ್ ಇದೆ ಅಂತಂದ್ರು ಏನು ವಿಶಾಲವಾದ ರಸ್ತೆನಾ ಅಂತ ಕಮೆಂಟ್ ಆಗ್ತೀರಿ. ಆದರೆ ಈ ಸೈಟ್ಗಳಿಗೆ 30 ಫೀಟು ವಿಶಾಲವಾದ ರಸ್ತೆನೇ. ಯಾಕೆ ಗೊತ್ತಾ? ಆ 30 ಫೀಟಲ್ಲಿ 2 ಕಾರ್ಗಳನ್ನ ನಿಲ್ಲಿಸಿದ್ರು ಆರಾಮಾಗಿ ಪಾಸ್ ಆಗುತ್ತೆ. ಕರೆಕ್ಟ್ ಅಲ್ವಾ ಸರ್? ಖಂಡಿತ ಸರ್. ಸರ್, ಇದು ಸೈಟು ಎಲ್ಲಿ ಬರುತ್ತೆ ಸರ್? ಇದು ಸರ್, ಇದು ಮೈಸೂರು ರೋಡು ದೊಡ್ಡಾಲದ ಮರ ಹತ್ರ ಬರುತ್ತೆ ಸರ್. ದೊಡ್ಡಾಲದ ಮರ, ರಾಮವಳ್ಳಿ ದೊಡ್ಡಾಲದ ಮರ ನಿಯರು. ಓಕೆ ಸರ್, ಎಷ್ಟು ಸೈಟ್ಗಳಿದಾವೆ ಸರ್ ಈ? ಸರ್, ಟೋಟಲ್ ಇದು 25 ಎಕರ್ಸ್ ಪ್ರಾಜೆಕ್ಟ್. ಯೂಜ್. 25 ಎಕರ್ಸ್ ಪ್ರಾಜೆಕ್ಟ್. ಓಕೆ. ಸೊ ಈಗ ಒಂದು 1 ಇಯರ್ ಆಯ್ತು ಲಾಂಚ್ ಮಾಡಿ. ಸೊ ಇವಾಗ ನಾವು ಇನ್ನೊಂದು 60 ಯೂನಿಟ್ಸ್ ಅವೈಲಬಲ್ ಇದೆ. 60 to 80 ಯೂನಿಟ್ಸ್ ಅವೈಲಬಲ್. ಅಂದ್ರೆ ಟೋಟಲ್ ಎಷ್ಟು ಮಾಡಿದ್ರಿ ಸೈಟ್ಸ್ ನೀವು? ಸರ್, ಇದು 250 ಸೈಟ್ ಮಾಡಿದ್ವಿ. 250 ಬರೀ ಎಷ್ಟಿದೆ ಇವಾಗ? ಇನ್ನೊಂದು 80 ಪ್ಲಾಟ್ಸ್ ಅವೈಲಬಲ್ ಇದೆ. ಅಷ್ಟೇ? ಓ, ನೋಡಿ ಕೇಳಿಸ್ಕೊಳ್ಳಿ, 250 ಫ್ಲಾಟ್ ಅಲ್ಲಿ ಇನ್ನೊಂದು 80 ಇದೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ನಿಮ್ಗೆ 75% ಸೇಲ್ ಆಗ್ಬಿಟ್ಟಿದೆ ರೀ. ಸರ್, ಇಲ್ಲಿ ಪಾರ್ಕ್ ಯಾವ್ದೋ ಕೂಡ ಬರ್ತಾ ಇದೆ ಸರ್. ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ 25% ಓಪನ್ ಸ್ಪೇಸ್ ಅಂತ ಬಿಟ್ಟಿದೀವಿ ಆಸ್ ಪರ್ BMRD ಕ್ಲಾಸ್ ಪ್ರಕಾರ. ಓಕೆ. ಸೊ ನೀವೆಲ್ಲ ನೋಡ್ಬೋದು, ಜಾಸ್ತಿ ಪಾರ್ಕ್ಸ್ ಗಳೇ ಕಾಣುತ್ತೆ ನಿಮ್ಗೆ. ಓಕೆ, ಅಂದ್ರೆ ಗ್ರೀನರಿ ಎನ್ವಿರಾನ್ಮೆಂಟ್ ಇದು, ಅದಕ್ಕೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಓಕೆ ಓಕೆ. ಅಂದ್ರೆ ಇವಾಗ ಈ ಲೇಔಟ್ ಅಲ್ಲಿ ಎಷ್ಟು ರೋಡ್ಗಳು ಬರ್ತಾವೆ ಸರ್? ಸರ್, ರೋಡ್ ಅಂತ ಬಂದಾಗ ನಿಮ್ಗೆ ಆಲ್ಮೋಸ್ಟ್ ಒಂದು 10 ರಿಂದ 12 ರೋಡ್ಸ್ ಇದೆ. 12 ರೋಡ್ಸ್ ಇದೆ. 10 ರಿಂದ 12 ರೋಡ್ಸ್ ಇದೆ. ಆಲ್ಮೋಸ್ಟ್ 250 ಪ್ಲಾಟ್ಸ್. ಎಂಟ್ರೆನ್ಸ್ ನಿಮ್ಗೆ ಎಂಟ್ರೆನ್ಸ್ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ ಇದು. ಓಕೆ ಓಕೆ ಓಕೆ. ನಿಮ್ಗೆ ಎಂಟ್ರೆನ್ಸ್ ನಿಮ್ಗೆ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಮಾಡಿದೀವಿ. 60 ಅದ್ ಬಂದು 60 ಫೀಟ್ ರೋಡ್. ಸೊ ಇನ್ ಸಬ್ ರೋಡ್ಸ್ ಎಲ್ಲ 40 ಫೀಟ್ to 30 ಫೀಟ್ ರೋಡ್ ಮಾಡಿದೀವಿ. ಸೂಪರ್. ಅಂದ್ರೆ ನೀವು ಏನು ಜನಗಳಿಗೆ ನೀಟಾಗಿ ಆರಾಮಾಗಿ ಫ್ಲೆಕ್ಸಿಬಲ್ ಆಗಿ ಓಡಾಡೋದಕ್ಕೆ ನೀವು ರೋಡ್ಗಳನ್ನ ಮಾಡಿದಿರಿ. ಓಕೆ ಸರ್. ಓಕೆ ಓಕೆ ಸರ್. ಈಗ ಈ ಸೈಟ್ ತಗೊಳ್ಳೋರಿಗೆ ಏನಂದ್ರೆ ಪ್ರತಿಯೊಬ್ಬರಿಗೂ ಒಂದಷ್ಟು ಪ್ರಶ್ನೆಗಳಿರ್ತವೆ. ಇವಾಗ ರೋಡ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಅವ್ರಿಗೆ ಏನ್ ಬರೋದು ಅಂತಂದ್ರೆ ವಾಟರ್ ಸೋರ್ಸು. ವಾಟರ್ ಸೋರ್ಸು ಈ ಲೇಔಟ್ ಅಲ್ಲಿ ಹೇಗಿದೆ ಸರ್? ಸರ್, ವಾಟರ್ ಸೋರ್ಸ್ ನಿಮ್ಗೆ ನೋಡ್ಬೋದು, ರಾಮವಳ್ಳಿ ಹತ್ರ ಎಲ್ಲ ನಿಮ್ಗೆ ಲೇಕ್ಸ್ ಇದೆ. ಹೌದು, ಎವರ್ ಫಿಲ್ಡ್ ರಾಮವಳ್ಳಿ ಲೇಕ್. ಅದು ಯಾವಾಗ್ಲೂ ನೀರು ತುಂಬಿರುತ್ತೆ. ಮತ್ತೆ ಕ್ಲೋಸ್ ಬೈ ಮಂಚನ್ ಬೆಲೆ ಡ್ಯಾಮ್ ಇದೆ. ಓಕೆ. ಸೊ ಆ 2 ಇರೋದ್ರಿಂದ ನೀರ್ಗೆ ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ರಾಮವಳ್ಳಿಲಿ ನಿಮ್ಗೆ ನರ್ಸರಿಗಳು ತುಂಬಾ ಇದೆ. ಹೌದು ಸರ್, ರಾಮವಳ್ಳಿ ಅಂದ್ರೆ ನರ್ಸರಿ ಅಂದ್ರೆ ರಾಮವಳ್ಳಿ. ನರ್ಸರಿ ಇರೋದ್ರಿಂದ ವಾಟರ್ ಸೋರ್ಸ್ ಚೆನ್ನಾಗಿದ್ದು, ಆಬ್ವಿಯಸ್ಲಿ ವಾಟರ್ ಸೋರ್ಸ್ ಚೆನ್ನಾಗಿರುತ್ತೆ. ಸೊ ಅದ್ ಬಿಟ್ರೆ ನಮ್ ಪ್ರಾಜೆಕ್ಟ್ ನೀವು ನೋಡಬಹುದು ಎಲ್ಲ ರೆಡ್ ಸಾಯಿಲ್ ರೆಡ್ ಸಾಯಿಲ್ ಇರೋದು. ರೆಡ್ ಸಾಯಿಲ್ ಇತ್ತು ಅಂದ್ರೆ ವಾಟರ್ ಸೋರ್ಸ್ ಚೆನ್ನಾಗಿದೆ ಅಂತ ಅರ್ಥ. ಸರ್, ಈಗ ರಾಮವಳ್ಳಿಯಲ್ಲಿ ಅಷ್ಟೊಂದು
ಇದು ನರ್ಸರಿಗಳಿದಾವೆ ಅಂತಂದ್ರೆ ವಾಟರ್ ಸೋರ್ಸ್ ಇಲ್ದರೆ ಯಾರು ನರ್ಸರಿಗಳು ಮಾಡ್ತಾರ? ಹೌದು ಸರ್. ಅದು ಇವಾಗ ನೋಡಿ, ನೀವು ಜಿಗಣಿ ಕಡೆ ಹೋದ್ರೆ ಎರಡೂ ಕಡೆನೂ ನಿಮ್ಗೆ ಏನಂತಂದ್ರೆ ಬರೇ ಗ್ರೈನೇಟ್ ಅಂಗಡಿ ಕಾಣಿಸುತ್ತೆ. ಹೌದು. ಅಂದ್ರೆ ಆ ಸೋರ್ಸ್ ಅಲ್ಲಿ ಏನ್ ನಿಯರ್ ಸಿಗುತ್ತೆ ಅಲ್ಲಿಗೆ ಬಂದು ಡಂಪ್ ಆಗುತ್ತೆ. ಇಲ್ಲಿ ರಾಮವಳ್ಳಿಯಲ್ಲಿ ಎರಡೂ ಕಡೆ ನೋಡಿದ್ರೆ ನರ್ಸರಿಗಳೇ. ಗಿಡ ಬೆಳೆಸಕ್ಕೆ ಏನ್ ಸರ್ ಬೇಕು? ಗೊಬ್ಬರ ಎಲ್ಲ ಇದ್ರೆ ಸಾಕ? ನೀರ್ ಬೇಕೇ ಬೇಕು. ನೀರ್ ಸೋರ್ಸ್ ಇರೋದಕ್ಕೆ ತಾನೆ ಸರ್. ಅಂದ್ರೆ ಇಲ್ಲಿ ಎಷ್ಟು ಫೀಟ್ ಅಲ್ಲಿ ನೀರು ಸಿಗುತ್ತೆ ಸರ್? ಸರ್ ನಿಮ್ಗೆ ಇಲ್ಲಿ ರೆಡ್ ಸಾಯಿಲ್ ಆದ್ರಿಂದ 300 ಫೀಟ್ಗೆಲ್ಲ ಸಿಗುತ್ತೆ. 300 ಫೀಟ್ಗೆಲ್ಲ ಸಿಗುತ್ತೆ. 500 ಫೀಟ್ಗೆಲ್ಲ ಸಿಗುತ್ತೆ. ಅಂದ್ರೆ ಒಂದ್ 3 ಇಂಚ್ 4 ಇಂಚ್ ನೀರು ಸಿಗುತ್ತಾ? ಖಂಡಿತ ಸರ್ ಸಿಗುತ್ತಲ್ವಾ? ಅಟ್ಲೀಸ್ಟ್ ಒಂದ್ 2.5 ಇಂಚ್ ನೀರು ಸಿಗುತ್ತಾ? ಸಿಗುತ್ತೆ ಸರ್. ಸೂಪರ್. ಹಾಗಿದ್ರೆ ಏನ್ ಮನೆ ಕಟ್ಟಕ್ಕೆ ಏನ್ ತೊಂದರೆ ಇಲ್ಲ, ಆರಾಮಾಗಿ ಕಟ್ಸ್ಬೋದು. ಓಕೆ ಸರ್. ಈಗ ಇಲ್ಲೇನ್ ಸರ್, ಇಲ್ಲಿ ಪ್ರತಿಯೊಂದು ಫ್ಲಾಟ್ಗೂ ಏನ್ ಸಪರೇಟ್ ವಾಟರ್ ಕನೆಕ್ಷನ್? ಹೌದು, ಬನ್ನಿ ಮಾಡಿದ್ದೀರಿ ಸರ್. ಇದು ವಾಟರ್. ಓಕೆ. ವಾಟರ್ ಇದು ಪೈಪ್ ವಾಟರ್ ಕನೆಕ್ಷನ್. ಇದು ಡ್ರೈನೇಜ್ ಕನೆಕ್ಷನ್. ಇದು ಡ್ರೈನೇಜ್ ಕನೆಕ್ಷನ್. ಓ, ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಿ? ಎಲ್ಲ ಮಾಡಿದ್ದೀವಿ ಸರ್. ಇಲ್ಲೊಂದು ಸೈಟ್ ನಂಬರ್ ತೋರಿಸ್ತೀನಿ ನೋಡಿ ನಿಮಗೆ, 86 ನೋಡಿ. ಅದು 86 ಸೈಟ್ ನಂಬರ್ಗೆ ಇಲ್ಲೇ ಪೈಪ್ ಇದೆ, ಅಲ್ಲೇ ಡ್ರೈನೇಜ್ ಇದೆ. ಸೂಪರ್ ಸರ್, ಸೂಪರ್. ಆಮೇಲೆ ಇದೆಲ್ಲ ನಾವು ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ಬ್ರಾಂಡೆಡ್ ಸುಪ್ರೀಂ PVC ಪೈಪ್ಸ್ ಯೂಸ್ ಮಾಡಿ. ಸುಪ್ರೀಂ PVC ISO ಸರ್ಟಿಫೈಡ್. ಓಕೆ ಓಕೆ. PVC ಅಂದ್ರೆ ಅದು ಸುಪ್ರೀಂ ಅಲ್ಲಿ ಒಳ್ಳೆ ಕ್ವಾಲಿಟಿ ಇದೆ, ಟಾಪ್ ಕ್ವಾಲಿಟಿ. ಓಕೆ. ಹಾಗೆ ಬನ್ನಿ ಸರ್. ಸರ್ ಆಮೇಲೆ ಈಗ ಏನು ಬೋರ್ವೆಲ್ ಹಾಕ್ಸಿ ಅಂತರ್ಜಲಕ್ಕೆ ಇದ್ರೂ ನಮಗೆ ಏನಂತಂದರೆ ಒಂದು ಗೌರ್ಮೆಂಟ್ ವಾಟ್ರು, CMC ಆಗ್ಬೋದು, ಪಂಚಾಯತಿ ಆಗ್ಬೋದು, ಹೌದು, ಅಥವಾ ಕಾವೇರಿ ವಾಟ್ರು ಅಂತ ಸೋರ್ಸ್ ಯಾವುದೇ ಸರ್ ಇಲ್ಲಿ? ಸರ್ ಇಲ್ಲಿ ಪಂಚಾಯತಿ, ಚಿಕ್ಕನಹಳ್ಳಿ ಪಂಚಾಯತಿ ಬರುತ್ತೆ, ಇದೆಲ್ಲ ಆ ಜೂರಿಸ್ಟಿಕ್ಷನ್ ಬರುತ್ತೆ. ಚಿಕ್ಕನಹಳ್ಳಿ ಪಂಚಾಯತಿಯಿಂದ ವಾಟರ್ ಸಪ್ಲೈ ಇದೆ. ವಾಟರ್ ಸಪ್ಲೈ ಇದೆ. ಸರಿ, ಈ ಲೇಔಟ್ಗೆ ಇಂಡಿವಿಜುವಲ್ ಆಗಿ ಬೋರ್ ಕೂಡ ಹಾಕ್ಸ್ಕೋಬಹುದು. ಅದೇ ಇಂಡಿವಿಜುವಲ್ ಆಗಿ ಬೋರ್ ಕೂಡ ಹಾಕ್ಸ್ಕೋಬೇಕಂದ್ರೆ 2 ಸೋರ್ಸ್ ನೀರು ಇರೋದು ತುಂಬಾ ಒಳ್ಳೇದೆ. ಆದರೆ ಇನ್ನೊಂದು ಏನು ಗೊತ್ತಾ ಸರ್, ಈ ಲೇಔಟ್ಗೆ ಏನಾದ್ರು ಓವರ್ ಟ್ಯಾಂಕ್ ಏನಾದ್ರು ಮಾಡಿದ್ದೀರಾ? ಅಲ್ಲಿ ಕಾಣಿಸ್ತಾ ಇದೆ, ನೋಟಿಸ್ ಮಾಡಬಹುದು ಸರ್ ನೀವು. ಗ್ರೀನ್ ಕಲರ್ ಓವರ್ ಹೆಡ್ ವಾಟರ್ ಟ್ಯಾಂಕ್ ಇದೆ. ಹೌದೌದು, ಕಾಣಿಸ್ತಾ ಇದೆ. ಸೊ ಅದು ಆಲ್ಮೋಸ್ಟ್ ನಿಮಗೆ 2 ಲಕ್ಷ ಲೀಟರ್ ಕೆಪಾಸಿಟಿ ಟ್ಯಾಂಕ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ದೂರ. ನಾನು ನಿಮಗೆ ಅದನ್ನ ಕ್ಲೋಸ್ ಅಪ್ ಅಲ್ಲೂ ತೋರಿಸ್ತೀನಿ. ಓಕೆ ಓಕೆ, ಸೂಪರ್ ಸರ್, ಸೂಪರ್. ಸೊ ಒಂದು 6 ರಿಂದ 7 ಬೋರ್ ಕೂಡ ಇದೆ. 6 ರಿಂದ 7 ಬೋರ್ ಕೂಡ ಇದೆ. ಎಲ್ಲ ಅದು ವರ್ಕಿಂಗ್ ಕಂಡೀಷನ್ ಇದೆ, ಯಾವುದು ಡೆಡ್ ಆಗಿಲ್ಲ. ಓಕೆ, ಅಂದ್ರೆ ಲೇಔಟ್ ನೀವು ಮಾಡಿಸಿ ಇಟ್ಟಿದ್ದೀರಿ? ಹೌದು, ಎಲ್ಲ ನಾವು ಮಾಡಿಸಿದ್ವಿ. ಓಕೆ, ಅಂದ್ರೆ ನೀವು ಕೂಡ ಬೋರ್ವೆಲ್ಸ್ ಮಾಡಿಸಿ ಇಟ್ಟಿದ್ದೀರಿ, ಯಾಕಂದ್ರೆ ನೀರಿನ ಸೋರ್ಸ್ ಬೇಕಾಗುತ್ತೆ ಅಂತ. ಓಕೆ ಸರ್, ನಾನು ಈ ಲೇಔಟ್ ಅಲ್ಲಿ ನೋಡ್ತಾ ಇದ್ದೀನಿ ನೋಡಿ, ಇಲ್ಲೊಂದು 77 ಇದೆ. ಈಗ ಇದ್ರ ಜೊತೆಗೆ ವಾಟರ್ ಸೋರ್ಸ್ ಆಯ್ತು. ಈಗ ಡ್ರೈನೇಜ್ ಪಾಸ್ ಆಗೋದಕ್ಕೆ 2 ಕಡೆ ನನಗೆ ಡ್ರೈನೇಜ್ ಕಾಣಿಸ್ತಾ ಇಲ್ಲ. ಅಂದ್ರೆ ಈ ರಸ್ತೆ ಬದಿಯಲ್ಲಿ ಇರುತ್ತಲ್ಲ, ಅದು ಕಾಣಿಸ್ತಾ ಇಲ್ವಲ್ಲ ಸರ್? ಹೇಗೆ ಸರ್ ಅದು? ಸರ್ ಡ್ರೈನೇಜ್ ಅಂದ್ರೆ ಇವಾಗ ಡ್ರೈನ್ ಪೈಪ್ ಇದೆಯಲ್ಲ, ಹೌದು, ಅಲ್ಲಿಂದ ನೀರು ಪಾಸ್ ಆಗಿ STP ಪ್ಲಾಂಟ್ ಹೋಗುತ್ತೆ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದೀವಿ. ಸೊ ಅಲ್ಲಿಗೆ ಹೋಗಿ ಎಲ್ಲ ಸ್ಟೋರ್ ಆಗುತ್ತೆ. ಸರಿ ಸರ್, ಅದು ಓಕೆ. ಇವಾಗ ಮನೆಯಿಂದ ಬರೋಂತ ವೇಸ್ಟ್ ವಾಟರ್ ಓಕೆ. ಇವಾಗ ಮಳೆ ಬಂತು, ಮಳೆ ನೀರು ಪಾಸ್ ಆಗೋದಕ್ಕೆ ಡ್ರೈನೇಜ್ ಬೇಕಲ್ವಾ ಸರ್? ಹೌದು, ಓಕೆ. ಸೊ ಅದನ್ನ ನೋಡ್ಬೇಕಂದ್ರೆ ಇಲ್ಲಿ ನೋಡಿ, ರೋಡಲ್ಲಿ ಆತರ ಒಂದು 3 ರಿಂದ 4 ರೈನ್ ವಾಟರ್ ಪಾಸ್ ಆಗಕ್ಕೆ ಅಂತಾನೆ ಸಪರೇಟ್ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀರಾ? ಬನ್ನಿ ಅದನ್ನು ತೋರ್ಸೋಣ, ಯಾಕಂದ್ರೆ ಜನಗಳ ಪ್ರಶ್ನೆ ಸರ್ ಇದು. ಹೌದು ಸರ್, ಹೌದು. ಈಗ ನೋಡ್ತಾ ಇರ್ತಾರೆ, ನಾವು ಹೇಗೋ ಬ್ಲೈಂಡ್ ಆಗೆಲ್ಲ ಮಾಡಕ್ಕಾಗಲ್ಲ. ಕರೆಕ್ಟ್ ಸರ್. ಅದಕ್ಕೆ ಇವಾಗ ನಮ್ಮ ಕ್ಲಾಪಿಂಗ್ ಕನ್ನಡದಲ್ಲಿ ವ್ಯಾಪಾರ ವ್ಯವಹಾರ ಅಂದ್ರೆ ಎಲ್ರಿಗೂ ಏನೊಂದು ಖುಷಿ ಅಂತಂದ್ರೆ, ನಾವು ನೋಟಿಸ್ ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನೋಡಿ, ಇದು ಡ್ರೈನೇಜ್. ಸೂಪರ್ ಸರ್. ಇದು ವಾಟರ್ ಡ್ರೈನೇಜ್ ವಾಟರ್ ಪಾಸ್ ಆಗಲ್ಲ, ಓನ್ಲಿ ಇದು ರೈನ್ ವಾಟರ್ ಮಾತ್ರ ಪಾಸ್ ಆಗುತ್ತೆ. ಅಂದ್ರೆ ರಸ್ತೆಯಲ್ಲಿ ಏನಾದ್ರು ಮಳೆ ಬಂದು ನೀರು ಹೋಗೋದು, ಡ್ರೈನೇಜ್ಗೆ ನಿಮ್ಗೆ ಅವ್ರು ಹೇಳ್ದಂಗೆ ಅದು ಸಪ್ರೇಟ್ ಆಗಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಅದು ನೋಡಿ, ನಾನೇ ಈಗಲೇ ನಿಮಗೆ ಒಂದು 5-6 ತೋರಿಸ್ಬಿಟ್ಟೆ ಎಲ್ಲ ಸೈಟ್ಗಳಲ್ಲೂ. ಸೂಪರ್ ಸರ್. ಯಾಕಂದರೆ ಇದು ನಮ್ಮ ಪ್ರಶ್ನೆ ಅಲ್ಲ ಸರ್, ನೋಡ್ತಾ ಇರ್ತಾರಲ್ಲ ಪ್ರೇಕ್ಷಕರ ಪ್ರಶ್ನೆ. ಓಕೆ, ವಾಟ್ರ್ ಆಯಿತು, ಆಮೇಲೆ ಇದಾಯಿತು, ಯಾವುದೋ ಡ್ರೈನೇಜ್ದಾಯಿತು. ಈಗ ನಮ್ಗೇನಂತಂದರೆ ಕರೆಂಟ್ದು ಪೋಲ್ಗಳು ಮತ್ತು ವೈರ್ಗಳು ಕಾಣಿಸ್ತಾ ಇಲ್ವಲ್ಲ ಸರ್? ಸರ್ ನೋಡ್ಬೋದು ನೀವು, ನಮ್ದು ಯಾವ್ದು ಓವರ್ ಹೆಡ್ ಎಲೆಕ್ಟ್ರಿಕಲ್ ಲೈನ್ ಮಾಡಿಲ್ಲ. ಸೊ ಎಲ್ಲ ಕಂಬಗಳು ನೆಟ್ಟಿಲ್ಲ, ಸ್ಟೀಲ್ ಪೈಪ್ಸ್ ಇದ್ ಮಾಡಿರೋದು ವಿತ್ ಅಂಡರ್ಗ್ರೌಂಡ್ ಕೇಬ್ಲಿಂಗ್. ಇವಾಗ ಅಂಡರ್ಗ್ರೌಂಡ್ ಕೇಬ್ಲಿಂಗ್ಗೆ ಇವಾಗ ನಮ್ಗೆ ಏನಂತಂದ್ರೆ ಒಂದಷ್ಟು ಇದು ಬೇಕಾಗುತ್ತೆ ಸರ್, ಅಂದ್ರೆ ಅದು ಪಾಸ್ ಆಗೋದಕ್ಕೆ. ಅಂದ್ರೆ ಇವಾಗ ದೊಡ್ಡ ಕಂಬ ಇಟ್ರೆ ಟ್ರಾನ್ಸ್ಫಾರ್ಮ್ ಇಡಬೇಕಾಗುತ್ತೆ. ಈಗ ಹೇಗೆ ನೀವು ಕನೆಕ್ಟ್ ಮಾಡ್ತೀರಿ? ನೋಡಿ, ಫೀಡರ್ ಬಾಕ್ಸ್ ಇದೆ ನೋಡಿ. ಫೀಡರ್ ಬಾಕ್ಸ್ ಇದೆಯಾ? ನೋಟಿಸ್ ಮಾಡಬಹುದು, ಇಲ್ಲಿ ಕಾಣಿಸ್ತಾ ಇದೆ ಸರ್. ಅಲ್ಲಿ ಒಂದು ರೋಡ್ಗೆ ಒಂದು 10 ಸೈಟ್ ಇದೆ, ಒಂದು ರೋಡ್ ಅಲ್ಲಿ ಅಂದ್ರೆ 2 ರಿಂದ 3 ಫೀಡರ್ ಬಾಕ್ಸ್ ಇದೆ. ಹೌದು ಸರ್. ಫೀಡರ್ ಒಂದು 4 ಸೈಟ್ಗೆ 3-4 ಸೈಟ್ಗೆ ಒಂದೊಂದು ಫೀಡರ್ ಬಾಕ್ಸ್, ಒಂದು ಜಂಕ್ಷನ್ ಬಾಕ್ಸ್. ಅದನ್ನು ತೋರಿಸ್ಬೋಣ ಸರ್ ಜನಕ್ಕೆ? ಸರ್ ಖಂಡಿತ, ಯಾಕಂದ್ರೆ ತೋರಿಸ್ಬೇಕು, ಏನ್ ಮಾಡಿದೀವಲ್ಲ. ಹೌದೌದು ನೋಡಿ, ಇದು ಫೀಡರ್ ಬಾಕ್ಸ್ ನಿಮ್ಗೆ ಇಲ್ಲಿ ನೋಡಿ 10 ವೇ ಫೀಡರ್ ಪಿಲ್ಲರ್ ಅಂತ ಹಾಕಿದೆ.
ನೋಡ್ಕೊಳ್ಳಿ ಒಂದ್ಸರಿ, ಕಾಣಿಸ್ತಾ ಇದೆಯಾ ಅಲ್ವಾ? ಆಮೇಲೆ ನೋಡಿ ಎಲ್ಲ ಈಗಲ್ ಸ್ವಿಚ್ ಗೇರ್ ಕಂಪ್ನೀಸ್ದು ಇದು ಮಾಡಿ ISO ಸರ್ಟಿಫೈಡು. ಓಕೆ ನೋಡಿ, ಫೀಡರ್ ಬಾಕ್ಸ್ ಇಲ್ಲೊಂದು ಇದೆಯಾ, ರಸ್ತೆ ಎಡಕ್ಕೊಂದಿದೆ ನೋಡಿ, ಬಲಕ್ಕೊಂದಿದೆ ನೋಡಿ. ಅದನ್ನೇ ಹೇಳೋದು ನಾನು ನಿಮಗೆ, ಏನಂದರೆ ವಿಡಿಯೋಸ್ ನೋಡೋದು ಸುಮ್ಮನೆ ನೋಡ್ಬಿಡೋದು, ಇಲ್ಲಿ ಸೈಟ್ ಇದೆ ಅಂತ ಅಲ್ಲ. ಖಂಡಿತ ಏನಂದರೆ ನೀವೇನು ಮಾಡಿ, ನಮ್ಮ ವಿಡಿಯೋಸಲ್ಲಿ ಎಲ್ಲ ಮಾಹಿತಿಗಳು ಕೊಡ್ತೀವಿ, ಏನೇನು ಅಂತ ನಾವು ಪ್ರಶ್ನೆ ಕೇಳ್ತೀವಿ. ನಾನು ಏನಾದ್ರು ಬಿಟ್ಟಿದ್ರೆ ಇದ್ರ ಕಮೆಂಟಲ್ಲಿ ಹಾಕಿ. ಸರ್ ಹೇಳಿ ಸರ್. ವಾಟ್ರದ್ದಾಯಿತು, ಆಮೇಲೆ ಡ್ರೈನೇಜ್ದಾಯಿತು, ಆಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ದಾಯಿತು, ಮತ್ತು ಇಲ್ಲಿ ನೋಡಿ ರಸ್ತೆಗಳಲ್ಲೂ ನಿಮಗೆ ಸ್ಟ್ರೀಟ್ ಲೈಟ್ಗಳಿಗೆ ಕಂಬಗಳು ಮಾಡಿದ್ದಾರೆ, ಅದು ಆಯಿತು. ಸರ್ ಏನೇನು ಡೈಮೆನ್ಷನ್ ನಿಮ್ಮ ಹತ್ರ ಸೈಟ್ಗಳು ಸಿಗುತ್ತೆ ಸರ್? ಡೈಮೆನ್ಷನ್ಸ್ ಅಂತ ಬಂದ್ರೆ ಇದು BMRD ಅಪ್ರೂವ್ಡ್ ಪ್ರಾಜೆಕ್ಟ್ ವಿತ್ ಇಂಡಿವಿಜುವಲ್ ಎ ಖಾತಾ ಬರುತ್ತೆ. ಅಂದ್ರೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ, ಎಲ್ಲಾ ಬ್ಯಾಂಕ್ ಅಲ್ಲಿ ಮತ್ತೆ NBFC ಲೆಲ್ಲ ಲೋನ್ ಆಗುತ್ತೆ. ಲೋನ್ ಸಿಗುತ್ತೆ ನೋಡಿ. ಇವರು ನಿಮ್ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀರಾ? ನಮ್ ಕಡೆಯಿಂದಾನೆ ಪ್ರೀ ಸೇಲ್ಸ್ ಪೋಸ್ಟ್ ಸೇಲ್ಸ್ ಎಲ್ಲ ನಮ್ ಕಡೆಯಿಂದಾನೆ ಆಗುತ್ತೆ ನೋಡಿ. ಇವ್ರ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತಾರೆ. ನಮ್ಮ ಚಾನಲ್ ಕಡೆಗೂ ನಾವು DSA ಟೈಅಪ್ ಆಗಿದ್ದೀವಿ, ನಿಮಗೆ ನಾವು ಲೋನ್ ಮಾಡಿಸ್ಕೊಡ್ತೀವಿ. ನೀವು ಬಂದು ನೋಡ್ಕೋಬಹುದು, ಆಮೇಲೆ ತಗೋಬೋದು. ಸರ್ ಡೈಮೆನ್ಷನ್ಗಳು ಹೇಳಿ ಸರ್. ಸರ್ ಡೈಮೆನ್ಷನ್ಸ್ ಅಂತ ಬಂದಾಗ ನಿಮಗೆ 30-40, 30-50, 40-60 ಮತ್ತೆ ಆಡ್ ಡೈಮೆನ್ಷನ್ಸ್ ಮಾಡಿದ್ದೀವಿ. ಹೌದ್ರಾ? 20-30 ಇದೆ, ತುಂಬಾ ವಿರಳ. ಯಾಕಂದ್ರೆ ನಮ್ಗೆ ಅಪ್ರೂವಲ್ ಇಲ್ಲ, BMRD ಅಪ್ರೂವಲ್ ಕೊಡಬೇಕು ಅಂದ್ರೆ 20-30 ಪರ್ಮಿಷನ್ ಇಲ್ಲ. ಬಟ್ ಅದು ನೋಡ್ಕೊಂಡು ಒಂದು 7ರಿಂದ 8 ಸೈಟ್ 20-30 ಆಪ್ಷನ್ಸ್ ಕೊಟ್ಟಿದ್ದೀರಿ. ಅಂದ್ರೆ 30-40, 30-50, 40-60 ಮತ್ತೆ 20-30 ಒಂದು 8-10 ಸೈಟ್ಗಳಿದಾವೆ ಅಂತ ಹೇಳ್ತಿದ್ದೀರಿ. ಓಕೆ ಸರ್, ಈಗ ತುಂಬ ಜನಕ್ಕೆ ಏನು ಭಯ ಅಂತಂದರೆ, ಒಂದಷ್ಟು ಜನ ಏನು ಮಾಡ್ತಾರೆ, ಎಲ್ಲಂದ್ರೆ ಅಲ್ಲಿ ರೆವಿನ್ಯೂ ಸೈಟ್ಗಳು ಮಾಡಿಬಿಟ್ಟು ಅದ್ರ ಪೇಪರ್ಗಳು ಮತ್ತು ಅದು ಅಪ್ರೂವಲ್ ಎಲ್ಲ ಸರಿ ಇರಲ್ಲ. ಇದು ಜನಗಳಿಗೆ ಭಯ ಇದೆ. ಈಗ ನೀವು ಪರ್ವ ಡೆವಲಪರ್ಸ್ ಕಡೆಯಿಂದ ಈಗ ಏನಂತಂದರೆ ಬಂದು ಸೈಟ್ ನೋಡಿದ್ರು, ಅವ್ರಿಗೆ ಪೇಪರ್ಸ್ ಎಲ್ಲ ಚೆಕ್ ಮಾಡಬೇಕು ಅಂತ ಇರುತ್ತೆ. ಅದಕ್ಕೆ ನಿಮ್ಮ ಹತ್ರ ಏನು ಪೇಮೆಂಟ್ಸು, ಏನೊಂದು ಅಡ್ವಾನ್ಸ್ಡ್ ಅಂತ ಏನಾದ್ರು ಮಾಡಿ? ನಮ್ದು ಬುಕಿಂಗ್ ಪ್ರೊಸೀಜರ್ ಯಾವ ತರ ಅಂದ್ರೆ, ಸೊ ಫಸ್ಟ್ ಅವರು ಬಂದು ಪ್ರಾಪರ್ಟಿನ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಾದ್ಮೇಲೆ ಆಮೇಲೆ 10,000 ರೂಪೀಸ್ ಬ್ಲಾಕಿಂಗ್ ಅಮೌಂಟ್ ಅಂತ ಇರುತ್ತೆ. ಬ್ಲಾಕ್ ಮಾಡ್ಕೊಂಡ್ರೆ ಒಂದು ಸೆಟ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಲೀಗಲ್ ವೆರಿಫಿಕೇಶನ್ ಎಲ್ಲ ಮಾಡ್ಕೊಂಡು ಒಂದು 3 to 4 days ಟೈಮ್ ಕೊಟ್ಟಿರ್ತೀವಿ. ಆಫ್ಟರ್ ಲೀಗಲ್ ವೆರಿಫಿಕೇಶನ್ ಅವರು ಅಗ್ರಿಮೆಂಟ್ ಮಾಡಿಕೊಂಡು ಕೆಲವರು ಲೋನ್ಗೆ ಹೋಗ್ತಾರೆ. ಲೋನ್ ಬೇಕು ಅನ್ನೋರಿಗೆ ನಮ್ಮ ಕಡೆಯಿಂದನೇ ಲೋನ್ ಆಪ್ಷನ್ ಇದೆ, ಮಾಡಿಸ್ಕೊಡ್ತೀವಿ ಬ್ಯಾಂಕಲ್ಲಿ. ಸೊ ಬೇಡ ಒನ್ ಶಾಟ್ ಪೇಮೆಂಟ್ ಅಂದರೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತೀರಿ. ಓಕೆ, 100% ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀರಿ ಸರ್? ಖಂಡಿತ. ಓಕೆ, ಈಗ ಮತ್ತೆ 100% ರಿಲೀಸ್ ಆಗಿದೆ. ಇಂಡಿವಿಜುವಲ್ ಎ ಖಾತಾ ಬರುತ್ತೆ. ಇಂಡಿವಿಜುವಲ್ ಇಂಡಿವಿಜುವಲ್ ಎ ಖಾತಾ. ಓಕೆ, ಇಂಡಿವಿಜುವಲ್ ಎ ಖಾತಾ ಅಂತಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಇರಲ್ಲ. ಸರಿ ಸರ್, ಈಗ ಇದು ನೀವು ಹೇಳಿದ್ರಿ ರಾಮವಳ್ಳಿಯಿಂದ 5 ನಿಮಿಷ ಅಂತ ಹೇಳಿದ್ರಿ, ದೊಡ್ಡಾಲದ ಮರದಿಂದ 5 ನಿಮಿಷ ಅಂತ ಹೇಳಿದ್ರಿ, ಮೈಸೂರು ರೋಡಿಂದ 10 ನಿಮಿಷ ಅಂತ ಹೇಳಿದ್ರಿ. ಈ ಕಡೆ ತಾವರೆಕೆರೆ ಬರುತ್ತೆ ಅನ್ಸುತ್ತೆ, ಮಾಗಡಿ ರೋಡು. ಅಲ್ಲಿಗೆ ಎಷ್ಟು ನಿಮಿಷ ಆಗುತ್ತೆ ಸರ್ ಇಲ್ಲಿಗೆ? ಸರ್ ಇದು ಆಕ್ಸೆಸಿಬಿಲಿಟಿ ನೀವು ತಗೊಂಡಾಗ ನಿಮ್ಗೆ ಇದು ನಮ್ ಪ್ರಾಜೆಕ್ಟ್ ಬಂದು ಮೈಸೂರು ರೋಡ್ಗೆ ಹತ್ರ, ಆಮೇಲೆ ಮಾಗಡಿ ರೋಡ್ಗೂ ಹತ್ರ, ಬಿಡದಿ ರೋಡ್ಗೂ ಹತ್ರ. ಸೊ ಈಗ ನಮ್ ಪ್ರಾಜೆಕ್ಟ್ ಇಂದ ನಿಮ್ಗೆ ಮೈಸೂರು ರೋಡ್ಗೆ ಒಂದು 7 to 8 minutes ಆಗುತ್ತೆ. ಆಮೇಲೆ ಮಾಗಡಿ ರೋಡ್ ತಾವರೆಕೆರೆಗೆ ಅಲ್ಲೂ ಒಂದು 10 minutes ಆಗುತ್ತೆ. ಬಿಡದಿಗೂ ಅಷ್ಟೇ ಒಂದು 6 to 7 minutes ಆಗುತ್ತೆ. ಓಕೆ ಸರ್, ಈಗ ಫೈನಲ್ ಏನಾದ್ರು ಬಿಟ್ಟಿದೀವಾ? ಏನಾದ್ರು ಕೇಳೋದಿದ್ಯಾ? ನಿಮ್ಗೆ ಏನಾದ್ರು ಹೇಳೋದಿದ್ಯಾ ನೀವು? ಸರ್ ನಮ್ಮ ಕಂಪ್ನಿ ಕಡೆಯಿಂದ ಏನ್ ಹೇಳ್ಬೇಕು ಅಂತ ಹೊರಟಿದೀನಿ ಅಂದ್ರೆ, ಸೊ ಇದೊಂದು ಡ್ರೀಮ್ ಪ್ರಾಜೆಕ್ಟ್. ಆಕ್ಚುಲಿ ನಾವು ಮಾಡಿರೋದು ಡ್ರೀಮ್ ಪ್ರಾಜೆಕ್ಟ್, ಪರ್ವಾ ಪ್ಯಾರಡೈಸ್ ಅಂತ. ಸೊ ಮತ್ತೆ ನಾವೆಲ್ಲ ಲೀಗಲ್ ಆಗಿ ಮಾಡಿರೋದು, ಕ್ರಿಸ್ಟಲ್ ಕ್ಲಿಯರ್ ಡಾಕ್ಯುಮೆಂಟೇಶನ್ಸ್ ಇದೆ. ಎಂತ ಲಾಯರ್ ಹತ್ರ ಆದ್ರೂ ಲೀಗಲ್ ಒಪಿನಿಯನ್ ತಗೊಂಡ್ರೆ ಯಾವುದೇ ತರ ಲೀಗಲ್ ಹೆಡ್ಏಕ್ಸ್ ಬರಲ್ಲ. ಸೊ ಕಣ್ಮುಚ್ಕೊಂಡು ನಮ್ಮ ಪ್ರಾಪರ್ಟಿಲಿ ಇನ್ವೆಸ್ಟ್ ಮಾಡಿ, ಯಾವ ತರ ನಾವ್ ಇಂಟೆನ್ಷನ್ ಇಟ್ಕೊಂಡು ಲೇಔಟ್ ಮಾಡಿರೋದು ಅಂದ್ರೆ, ನಮ್ ಪ್ರಾಜೆಕ್ಟ್ ಸಮೀಪದಲ್ಲೇ ನಿಮ್ಗೆ 300 feet ಪೆರಿಫೆರಲ್ ರಿಂಗ್ ರೋಡ್ ಹೋಗ್ತಾ ಇದೆ. ಸೊ ಚಿಕ್ಕನಹಳ್ಳಿ ಬಿಡದಿಯಿಂದ ನಿಮ್ಗೆ ಅಪ್ ಟು ಇದ್ರವರೆಗೂ ಹೋಗುತ್ತೆ, ಚಿಕ್ಕಮದುರೈ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವರ್ಗೂ ಹೋಗುತ್ತೆ. ಅಂದ್ರೆ ಏರ್ಪೋರ್ಟ್ ರೋಡ್ಗೆ ಈಸಿಯಾಗಿ ಕನೆಕ್ಟಿವಿಟಿ ಸಿಗುವಂತ ಒಂದು ರಿಂಗ್ ರೋಡ್ ಸಿಗ್ತಾ ಇದೆ. 1.5 hour ಅಲ್ಲಿ ನೀವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗ್ಬೋದು. ಸೂಪರ್ ಸರ್. ಸೊ ಆ ಪೆರಿಫೆರಲ್ ರಿಂಗ್ ರೋಡ್ ಹತ್ರದಲ್ಲಿ ನಮ್ ಪ್ರಾಜೆಕ್ಟ್ ಮಾಡಿರೋದು. ಇನ್ ಮತ್ತೆ ರಾಮವಳ್ಳಿ ದೊಡ್ಡಾಲದ ಮರ ರೋಡ್ 4 lane ರೋಡ್ ಆಗ್ತಾ ಇದೆ, 120 feet ರೋಡ್. ಆ ರೋಡ್ ಅಂದ್ರೆ ಮೈಸೂರು ರೋಡ್ ಟು ಇದು ಮಾಗಡಿ ರೋಡ್. ಹೌದು ಸರ್. ಆಲ್ರೆಡಿ ಇವಾಗ ಮಾಗಡಿ ರೋಡ್ ಬೆಂಗಳೂರಿಂದ ಕುಣಿಗಲ್ಗೆ ಡಬಲ್ ರೋಡ್ ಆಗಿದೆ ಅಲ್ವಾ? ಹೌದು ಸರ್, ಆಗಿದೆ. ಓಕೆ, ಕುಣಿಗಲ್ಗೆ ಇಲ್ಲಿಂದ 3/4 ಗಂಟೆ. ಹೌದು. ಓಕೆ ನೋಡಿ, ತುಂಬಾ ಒಳ್ಳೆ ಸೈಟ್ಸ್ ಇದು ಸರ್. ಫೈನಲ್ ಬರ್ತಾ ಇದ್ದೀನಿ, ಆಲ್ಮೋಸ್ಟ್ ಎಲ್ಲ ನಾವು ಹೇಳಿದೀವಿ. ಏನು ಸರ್ ಸ್ಕ್ವೇರ್ ಫೀಟ್ ಇದೆ?
ಸರ್ ಪ್ರೈಸ್ ಬಂದು ಆಕ್ಚುಲಿ ಇಲ್ಲಿ ನೀವು ವಿಚಾರಿಸಬಹುದು ಮಾರ್ಕೆಟ್ ಪ್ರೈಸ್ ಎಲ್ಲ ಇಲ್ಲಿ ನಮ್ಮ ಪ್ರಾಜೆಕ್ಟ್ ಹತ್ರ 3,500 6,500 ರೂಪಾಯಿವರೆಗೂ ಇದೆ. ಪ್ರೈವೇಟ್ ಬಿಲ್ಡರ್ಸ್ ಎಲ್ಲ ನಿಮ್ಗೆ 3,500 4 ಈ ತರ ಎಲ್ಲ ಕೋಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಂಪೇಗೌಡ ಲೇಔಟ್ ಅಲ್ಲೆಲ್ಲ ನಿಮ್ಗೆ 6,500 7,000 ಈ ತರ ಎಲ್ಲ ಕರೆಂಟ್ ಪ್ರೈಸ್ ರನ್ನಿಂಗ್ ಆಗಿದೆ. ಸೊ ನಾವು ಪರ್ವಾ ಡೆವಲಪರ್ಸ್ ಪರ್ವಾ ವ್ಯೂವರ್ಸ್ ಗೆ ಏನ್ಬಿಟ್ಟೆ ಸ್ಪೆಷಲ್ ಆಫರ್, ಅದು ವರಮಹಾಲಕ್ಷ್ಮಿ ಇಂಡಿಪೆಂಡೆನ್ಸ್ ಡೇ, ವರಮಹಾಲಕ್ಷ್ಮಿ ಗಣೇಶ ಗೌರಿ ಹಬ್ಬ ಫೆಸ್ಟಿವಲ್ ಗೆ ಏನ್ಬಿಟ್ಟು ಕೇವಲ 2,499 ಗೆ ಆಫರ್ ಮಾಡಿದೀವಿ. 2,499 ಅಂದ್ರೆ 2,500ಕ್ಕೆ ₹1 ಕಮ್ಮಿ. ಹೌದು ನೋಡ್ರಿ, 2,500 ರೂಪಾಯಿಗೆ ಸೈಟು ಅಂತಂದ್ರೆ ನೋಡಿ, ಅಲ್ಲಿ ಪಕ್ಕದಲ್ಲಿ ಪ್ರೈವೇಟ್ ಲ್ಯಾಂಡ್ 4,000ಕ್ಕೆಲ್ಲ ಮಾಡ್ತಿದ್ದಾರೆ ಅಂತೆ. ಇವ್ರು 2,500 ಅಂದ್ರೆ 1,500 ಕಡಿಮೆಗಿದೆ. ಆರಾಮಾಗಿ ನೀವು ಬನ್ನಿ, ಚೆಕ್ ಮಾಡಿ. ಸರ್ ನೀವು ಹೇಳಿದ್ರು ಹೇಳದೇ ಇದ್ರು ನಮ್ಮ ಆಡಿಯನ್ಸು ಮತ್ತು ನಮ್ಮ ಯಾರು ಕಸ್ಟಮರ್ಸ್ಗಳಿದ್ದಾರೆ ಚೆಕ್ ಮಾಡಿನೇ ತಗೊಳ್ತಾರೆ. ಯಾಕಂದರೆ ಅವ್ರನ್ನ ಚೆಕ್ ಮಾಡಿ ತಗೊಳ್ಳಿ ಅಂತ ನಾನೇ ತುಂಬ ಸರಿ ಹೇಳ್ತೀನಿ. ನಂದು ಏನಿದ್ರು ಇನ್ಫಾರ್ಮೇಷನ್ ಕೊಡೋದಷ್ಟೇ. ಅವ್ರು ಬಂದು ಮಿಕ್ಕಿದ್ದೆಲ್ಲ ನಿಮ್ಮ ಜೊತೆ ಮಾತುಕತೆ ಮಾತಾಡ್ತಾರೆ. ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವ್ಯಾಪಾರ ವ್ಯವಹಾರ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೊಟ್ಟಿದ್ದೀರಿ. ನಿಮಗೆ ಕಂಗ್ರ್ಯಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್. ಒಳ್ಳೆ ಸೈಟ್ ಮಾಡಿದ್ದೀರಿ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಪರ್ವಾ ಡೆವಲಪರ್ಸ್ ಅವರು ಎಷ್ಟು ಚೆನ್ನಾಗಿ ಸೈಟ್ಗಳನ್ನ ಬಿಲ್ಟ್ ಮಾಡಿದ್ದಾರೆ. ಅಂದರೆ ಸ್ಟ್ಯಾಂಡರ್ಡ್ನೆಸ್ ನಿಮ್ಗೆ ಕಾಣಿಸ್ತಾ ಇದೆ. ಅಂದರೆ ಡ್ರೈನೇಜ್ ವಾಟ್ರು ಹೋಗೋದಕ್ಕೆ ಆಗಲಿ ಅಥವಾ ರೈನ್ ವಾಟ್ರು ರಸ್ತೆಯಲ್ಲಿ ಹೋಗೋದಕ್ಕಾಗಲಿ, ಮತ್ತು ಎವ್ರಿ ಸೈಟ್ಸಲ್ಲಿ ನಿಮಗೆ ಸಪ್ರೇಟು ವಾಟ್ರು ಪೈಪ್ ಕೊಟ್ಟಿದ್ದಾರೆ. ಮತ್ತು 7-8 ಬೋರ್ವೆಲ್ಸ್ಗಳನ್ನ ಇಲ್ಲಿ ಕೊರೆಸಿದ್ದಾರೆ. ಜೊತೆಗೆ ನಿಮಗೆ ಒಂದು ಓವರ್ ಟ್ಯಾಂಕ್ ಇದೆ, ಅದನ್ನು ನಾನು ಹತ್ತಿರದಲ್ಲಿ ನಿಮ್ಗೆ ತೋರಿಸ್ತೀನಿ. ಮತ್ತು ವಾಟ್ರ್ ಸೋರ್ಸ್ ತುಂಬ ಚೆನ್ನಾಗಿರೋವಂಥ ಪ್ಲಾಟ್ ಇದು. ತುಂಬ ಹೈಟಲ್ಲಿದೆ, ಗಾಳಿ ಬೆಳಕಿಗಾಗಲಿ ಎಲ್ಲ ಸೂಪರಾಗಿದೆ. ಮತ್ತು ಅವ್ರು ನಿಮ್ಗೆ ಹೇಳಿದ್ರು 2,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಅಂದರೆ ಅದರಲ್ಲೂ ₹1 ಕಡಿಮೆ, 2,499. ಬೇರೆ ಕಡೆ ಎಲ್ಲ 4,000 ಇದೆ. ಆದರೂ ಕೂಡ ನೀವು ಬಂದು ಇಲ್ಲಿ ಸುತ್ತಮುತ್ತ ಚೆಕ್ ಮಾಡಿ ಪರ್ವಾ ಡೆವಲಪರ್ಸ್ ಹತ್ರ ನೀವು ಆರಾಮಾಗಿ ಸೈಟ್ ತೊಗೋಬೋದು ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಯಾರು ಸೈಟ್ ತೊಗೋಬೇಕು ಅಂತಿದ್ದಾರೆ ಆ ಸ್ನೇಹಿತರಿಗೆ, ಆ ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ತುಂಬ ಜನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮುಂದಿನ ವಿಡಿಯೋ ಅಪ್ಡೇಟಾಗಿ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.